ಬಾಂಬಾಟ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಒಂದು ಬಾಂಬಾಟ್ ಆಗಿರೋ ಮಟನ್ ಚಾಪ್ಸು. ನಾವು ಮಿಲ್ಟ್ರಿಗೆ ಹೋಟ್ಲಿಗೆ ಹೋಗೋಕ್ಕಾಗದೇ ಇದ್ರೆ ಏನು, ಮಿಲ್ಟ್ರಿ ಹೋಟ್ಲ್ ಮನೆಗೆ ಬಂದರೆ ಹೇಗಿರುತ್ತೆ ಬನ್ನಿ ಈ ಮಟನ್ ಚಾಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಪ್ಯಾನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು 4 ಲವಂಗ ತೊಗೊಳ್ಳೋಣ. ಒಂದು ಚಿಕ್ಕ ಪೀಸ್ ಚಕ್ಕೆ, ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, 3/4 ಟೀ ಸ್ಪೂನ್ ಗಸಗಸೆ, ಇದೆಲ್ಲ ಸೇರಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ. ಇದು ಎಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಅದೇ ಪ್ಯಾನ್ಗೆ ಒಂದು 2-3 ಟೀ ಸ್ಪೂನು ಎಣ್ಣೆ ಹಾಕೊಳ್ಳೋಣ. 1 ಇಂಚ್ ಶುಂಠಿ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥದ್ದು, ಒಂದು ಚಿಕ್ಕ ಸೈಜ್ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡಿರೋ ಅಂಥದ್ದು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು, ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಹಸಿಮೆಣ್ಸಿನ್ಕಾಯಿ ಬಂದು ಸ್ವಲ್ಪ ಖಾರ ಕಮ್ಮಿ, ನೀವು ನೋಡಿಕೊಂಡು ನಿಮ್ಗೆ ಇಷ್ಟ ಪ್ರಕಾರ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಒಂದು 4-5 ನಿಮಿಷ ಇದೇ ಥರ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ 4-5 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಟೊಮ್ಯಾಟೊ ಸೇರಿಸ್ಕೊಳ್ಳೋಣ. ಒಂದು ದೊಡ್ಡ ಟೊಮ್ಯಾಟೊ. ಈ ಟೊಮ್ಯಾಟೊನು ಕೂಡ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಧನಿಯಾ ಪುಡಿ ಹಾಕೊಳ್ಳೋಣ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಟೀ ಸ್ಪೂನು ಗರಂ ಮಸಾಲ, ಇದೆಲ್ಲ ಪುಡಿಗಳು ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಕೈ ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು ಕೈ ಹಿಡಿ ಪುದೀನ. ಸೊಪ್ಪುಗಳು ಮೃದುವಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ, ಮತ್ತು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಅರ್ಧ ಕಾಯಿ, ಚಿಕ್ಕ ಸೈಜ್ ಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬಿಡೋಣ. ಮಿಕ್ಸಿ ಜಾರಲ್ಲಿ ಒಂದು 3 ಟೀ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡು, ಆಮೇಲೆ ಆ ಗಸಗಸೆ ಮತ್ತು ಚಕ್ಕೆ ಎಲ್ಲ ಹುರ್ಕೊಂಡಿರೋದು ಅದನ್ನು ಹಾಕ್ಕೊಂಡು, ಮತ್ತು ಫ್ರೈ ಮಾಡ್ಕೊಂಡಿರೋ ಅಂಥ ಈ ಮಸಾಲ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬಿಡೋಣ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಡೋಣ. ಕುಕ್ಕರ್ಗೆ ಒಂದು 3-4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅರ್ಧ kg ಮಟನ್ ಚಾಪ್ ಸೇರಿಕೊಳ್ಳೋಣ. ಮಟನ್ಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಂಡು ಒಂದು 5 ನಿಮಿಷ ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಹಸಿ ವಾಸನೆ ಹೋಗೋದಕ್ಕೆ ಮಾಡೋದು. ಒಂದು 5 ನಿಮಿಷ ಆದಮೇಲೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಮಾಂಸದ್ದು. ಆವಾಗ ನಾವು ರುಬ್ಬಿರೋ ಅಂಥ ಮಸಾಲಗಳನ್ನ ಎಲ್ಲ ಸೇರಿಸ್ಕೊಂಬಿಡೋಣ. ಮಿಕ್ಸಿ ಜಾರ್ಗೆ ಒಂದು 2 ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 4-5 ವಿಸಿಲ್ ತೆಗೆಯೋಣ ಮಟನ್ ಮೇಲೆ. ಮಟನ್ ಸ್ವಲ್ಪ ಎಳೆದಿದ್ದರೆ ಕಮ್ಮಿ ವಿಸಿಲ್ ಹಾಕ್ಕೋಬೋದು, ಮಟನ್ ಸ್ವಲ್ಪ ಬಲ್ತಿದ್ರೆ ಸ್ವಲ್ಪ ಜಾಸ್ತಿ ವಿಸಿಲ್ ಹಾಕ್ಕೋಬೇಕಾಗತ್ತೆ. 5 ವಿಸಿಲ್ ಆದಮೇಲೆ ಪ್ರೆಷರ್ ಕಮ್ಮಿ ಆಗೋವರೆಗೂ ತಾಳ್ಮೆ ಇರಲ್ಲ, ಆ ಥರ ಮನೆ ಘಮ್ ಅಂತಾಯಿತು. ಈ ಥರ ಒಂದು ಊಟ ಸವಿಬೇಕು ಅಂದರೆ ಪಕ್ಕದಲ್ಲಿ ಮುದ್ದೆ, ರೈಸು, ಮೊಟ್ಟೆ ಖಂಡಿತವಾಗ್ಲೂ ಇರಬೇಕು. ಮುದ್ದೆನ ಈ ಸಾರಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ಮಜಾನೇ ಬೇರೆ. Until next time, Bombatt ಅಡುಗೆ signing off. See you in another great video. Bye bye.